ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ, ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನ ತಡೆದು ಭಗವನ್ ನಾಮ ಕೀರ್ತನೆ ನುಡಿದುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಪಾಂಡುರಂಗ ಪಾರಿಜಾತದಲ್ಲಿ ಅತಿ ಸುವಿಮಲ ಗಾತ್ರ ಅಖಿಳ ಲೋಕೈಕ ಪಾತ್ರ ವೃತದಿ ಜಲ ನೇತ್ರ ವೃತ್ರಹಾದ್ಯಮರ ಮಿತ್ರ ಕೃಷಿಕಮಲಜ ಸೂತ್ರ ಸ್ತುತ್ಯ ಪಾವನ ಪವಿತ್ರ ಅಪ್ರತಿಹತ ಸುಚರಿತ್ರ ಪಾತು ಲಕ್ಷ್ಮೀ ಕಳತ್ರ. ಇಲ್ಲಿ ಹೇಳ್ತಾ ಇದ್ದಾರೆ ಅತಿ ಸುವಿಮಲ ಗಾತ್ರ ಅಂತ. ಅತ್ಯಂತ ನಿರ್ಮಲವಾದ ಪ್ರಕೃತಿ ಸಂಬಂಧವಿಲ್ಲದ ಚಿದಾನಂದಾತ್ಮಕವಾದ ಅಪ್ರಾಕೃತ ಶರೀರ ಉಳ್ಳವನು ಪರಮಾತ್ಮ. ಅಖಿಲ ಲೋಕೈಕ ಪಾತ್ರ ಸಮಸ್ತ ಲೋಕಗಳಲ್ಲಿ ಸ್ವತಂತ್ರ ಕರ್ತೃತ್ವವುಳ್ಳ ಒಬ್ಬನೇ ಆಗಿ ಪಾತ್ರತ್ವವನ್ನು ನಿರ್ವಹಿಸುವವನು. ವೃತದಿ ಜಳ ನೇತ್ರ ಸುಳಿಗಳಿಂದ ಯುಕ್ತವಾದ ಸರೋವರದಲ್ಲಿ ಜನಿಸಿದ ಕಮಲದ ಪುಷ್ಪದ ದಳದಂತೆ ಇರುವ ಸುಂದರವಾದ ಕಣ್ಣುಳ್ಳವನು. ವೃತ್ರಹಾದ್ಯಮರ ಮಿತ್ರ ವೃತ್ರಾಸುರನನ್ನು ಸಂಹರಿಸಿದ ಇಂದ್ರನ ಹಾಗೂ ಇತರ ದೇವತೆಗಳಿಗೆ ಸ್ನೇಹಿತನಾದವನು. ಶ್ರುತಿ ಅಂದರೆ ವೇದತತಿಗಳು, ವೇದ ಸಮೂಹಗಳು. ಕಮಲಜ ಸೂತ್ರ ಬ್ರಹ್ಮಸೂತ್ರಗಳಿಂದ ಸ್ತುತಿಸಲ್ಪಟ್ಟವನು. ಪಾವನ ಪರಿಶುದ್ಧಗೊಳಿಸುವ ಪವಿತ್ರ ಸ್ವಯಂ ಪರಿಶುದ್ಧವಾದ ಅಪ್ರತಿಹತ ಸುಚರಿತ್ರ ಪ್ರವಾಹದಂತೆ ಇರುವ ಅಗಾಧವಾದ ಚರಿತ್ರೆಯುಳ್ಳವನು. ಪಾತು ಲಕ್ಷ್ಮೀ ಕಳತ್ರ ಲಕ್ಷ್ಮೀ ದೇವಿಯನ್ನೇ ಪತ್ನಿಯಾಗುಳ್ಳಂತಹ ಪರಮಾತ್ಮನೇ ನಮ್ಮನ್ನು ರಕ್ಷಿಸು ಅಂತ ಬೇಡ್ತಾ ಇದ್ದಾರೆ. ಒಂದೊಂದು ಶಬ್ದದಲ್ಲಿ ಎಷ್ಟು ಅರ್ಥ ಇಟ್ಟಿದ್ದಾರೆ ನೋಡಿ. ಅತಿ ವಿಮಲ ಸುಗಾತ್ರ ಅಂಥೇಳಿ, ಅತಿ ವಿಮಲ ಗಾತ್ರ. ಪರಮಾತ್ಮನ ದೇಹ ಎಂತಹದು ಅಂದರೆ ಅಕಾಯಂ ಲಿಂಗರಹಿತವಾದದ್ದು, ಅಸ್ನಾವಿರಂ ಸ್ಥೂಲವಾದ ಪ್ರಾಕೃತವಾದುದಲ್ಲ, ಅವರಣ ವೇದ ಭೇದಾದಿ ವೈಕಾರಿಕತೆ ಇಲ್ಲ, ಶುದ್ಧವಾದ ಆನಂದಮಯವಾದ ಗುಣಪೂರ್ಣವೂ ಆದ ದೋಷ ದೂರವೂ ಆದ ಶರೀರವು. ಮತ್ತು ಸ್ವಗತ ಭೇದ ವರ್ಜಿತವಾದದ್ದು, ಅಚ್ಯುತವಾದದ್ದು, ಅನಂತವಾದದ್ದು, ಸರ್ವಂತರ್ಯಾಮಿಯಾದದ್ದು. ಇಂತಹದು ಪರಮಾತ್ಮದು. ಅದನ್ನೇ ಶ್ರೀಮದಾಚಾರ್ಯರು ಪೂರ್ಣಶಕ್ತಿ ಚಿದಾನಂದ ಶ್ರೀತೇಜ ಸ್ಪಷ್ಟಮೂರ್ತಯೇ ಮಮಾಭ್ಯಧಿಕ ಮಿತ್ರಾಯ ನಮೋ ನಾರಾಯಣಾಯತೆ ಸಮಸ್ತ ಗುಣಪೂರ್ಣಾಯ ದೂರಾಯ ವಿಷ್ಣವೇ ನಮಃ ಶ್ರೀ ಪ್ರಾಣನಾಥಾಯ ಭಕ್ತಾಭೀಷ್ಟಪ್ರದಾಯಿನೇ. ಪರಮಾತ್ಮನದು ಕರ್ತವ್ಯ ನಿರತವಾದ ಶರೀರ, ಜ್ಞಾನಪೂರ್ಣವಾದದ್ದು, ಫಲಪ್ರದವಾದದ್ದು. ಆದ್ದರಿಂದ ಅವನನ್ನು ಶೂನ್ಯ ಅಂತ ಕರಿಬಾರ್ದು. ಹಾಗೆ ಕರೆದರೆ ಅವರು ದೈತ್ಯರಾಗ್ತಾರೆ. ಅದನ್ನೇ ಗುಣಪೂರ್ಣಸ್ಯ ವಿಷ್ಣೋಸ್ತು ನಿರ್ಗುಣತ್ವಂ ವಿಚಿಂತನಂ ಅಛೇದ್ಯಾಭೇದ್ಯ ಗಾತ್ರಾಶು ಛೇದಭೇದಾದಿ ವಿಚಿಂತನಂ ತೇ ಸರ್ವೇ ಅಸುರಾಜ್ಞೇಯ. ಕಾರ್ಯ ವಿಚಾರಣ ಗರುಡ ಪುರಾಣದಲ್ಲಿ ಹೇಳಿದೆ. ಪರಮಾತ್ಮ ಗುಣಪೂರ್ಣನಾಗಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ, ಸರ್ವಸ್ವಾಮಿಯಾಗಿದ್ದಾನೆ. ಅದನ್ನೇ ಪುರಂದರದಾಸರು ಹೇಳ್ತಾರೆ ಒಂದು ಉಗಾಭೋಗದಲ್ಲಿ. ಜಗದಂತರ್ಯಾಮಿ ನೀನಿರಲು ನಿನ್ನ ಬಟ್ಟ ಬಯಲೆಂದು ಬಗೆವನೇ ಜಗದೊಳಗೆ ಬ್ರಹ್ಮತ್ಯಗಾರ. ಜಗಚೇಷ್ಟಕ ನೀನಿರಲು ನಿನ್ನ ನಿಷ್ಕ್ರಿಯನೆಂದು ಬಗೆವನೇ ಜಗದೊಳಗೆ ಸ್ವರ್ಣಸ್ಥೇಯಿ. ಅಗಣಿತ ಗುಣ ನೀನು ನಿನ್ನ ಗುಣಗಳಿಷ್ಟೇ ಎಂದು ಬೊಗಳುವವನೇ ಜಗದೊಳಗೆ ಮದ್ಯಪೇಯಿ. ಜಗದೊಡೆಯ ನೀನಿರಲು ಅನ್ಯ ದೈವಗಳುಂಟೆಂದು ಪೊಗಳುವವನೇ ಗುರುತಲ್ಪಗಾಮಿ. ಇವರ ಸಂಯೋಗಿ ಪಂಚಮಹಾಪಾತಕಿಯಾದ ಕಾರಣ ಹಗಲಿರಳು ನೀ ನಿತ್ಯ ಗುಣಪೂರ್ಣನೆಂದರು ಹಿಮಿಗೆ ನಿನ್ನ ದಾಸನೆಂದೆನಿಸೋ ಪುರಂದರ ವಿಠ್ಠಲ. ಪುರಂದಾಸರು ಒಂದು ಗಾಭಗದೆ ಹೇಳ್ತಾರೆ, ಸರ್ವತ್ರದಲ್ಲಿ ವ್ಯಾಪ್ತನಾಗಿರುವಂತಹ ಪರಮಾತ್ಮ ನೀ ಬಟ್ಟ ಬಯಲು ಅಂತ ಹೇಳ್ತಾರೆ ನೋಡು. ಅವನು ಬ್ರಹ್ಮಹತ್ಯೆ ಪಾಪವ್ರತ್ಯ, ಜಗಚೇಷ್ಟಕನಾಗಿದ್ದೀನಿ. ಅವರು ನಿಷ್ಕ್ರಿಯ ಅಂತ ಹೇಳ್ತಾನೆ. ಅವನು ಇಡೀ ಜಗತ್ತಿನೊಳಗೆ ಬಂಗಾರವನ್ನು ಕದ್ದವನು. ಅಗಣಿತ ಗುಣನಾಗಿರುವಂತಹ ನಿನಗೆ ಇಷ್ಟೇ ಗುಣಗಳು ಅಂತ ಹೇಳುವವನು, ಬೊಗಳುವವನು ಅಂತ ಇದ್ದಾರೆ.
ಅವನು ಮೈ ಮೇಲೆ ಎಚ್ಚರಿಕೆ ಇಲ್ಲದಂತಹ ಮದ್ಯಪೇಯಿಯಾಗಿದ್ದಾನೆ. ಜಗದೊಡೆಯನಾಗಿರುವಂತಹ, ಜಗತ್ಸ್ವಾಮಿಯಾಗಿರುವಂತಹ ನೀನಿರಬೇಕಾದ್ರೆ ಇನ್ನೊಬ್ಬರು ಜಗತ್ ಸ್ವಾಮಿಗಳಿದ್ದಾರೆ ಅಂತ ಹೇಳುವವರು ಮಹಾಪಾಪಿಗಳವರು. ಆದ್ದರಿಂದ ಪರಮಾತ್ಮ ಹಗಲಿರುಳು ನೀನೇ ನಿತ್ಯ ಗುಣಪೂರ್ಣನಾಗಿದ್ದೆ ಅಂಥೇಳಿ ನಿನ್ನ ದಾಸನನ್ನಾಗಿ ಮಾಡ್ಕೊಪ್ಪ ಅಂತ ಬೇಡ್ಕೊತಾ ಇದ್ದಾರೆ. ಪರಮಾತ್ಮನೊಬ್ಬನೇ ಸರ್ವತಂತ್ರ ಸ್ವತಂತ್ರ, ಎಲ್ಲರೂ ಅವನ ಅಧೀನರು, ಪ್ರತಿಬಿಂಬ ಸ್ವರೂಪರಾಗಿದ್ದಾರೆ. ಅದನ್ನು ನೋಡಬೇಕು, ತಿಳ್ಕೋಬೇಕು. ನೋಡಿ ನೋಡಿ ಸುತಿಹನು, ಮಾಡಿ ಮಾಡಿ ಸುತಿಹನು, ನೀಡಿ ನೀಡಿಸುವ ಪಿಡಿವ ಪಿಡಿಸುವನು, ಬೇಡಿ ಬೇಡಿಸುವ ಬಡವರೊಡೆಯ, ಕೊಂಡಾಡುವರವಡನಾಡುವ, ಈ ಮಹಿಮೆಗೇಡೆಂದವ ನುಡಿವ, ಅವ ಕೆಡುವ ಸ್ಮರಿಸು ಸಂತತ ಹರಿಯನು. ಪರಮಾತ್ಮ ಜಗತ್ ವ್ಯಾಪಾರವನ್ನು ತಾನೇ ಮಾಡಿಸ್ತಾ ಇದ್ದಾನೆ. ಅವನೊಬ್ಬನೇ ಸರ್ವತಂತ್ರ ಸ್ವತಂತ್ರ, ಎಲ್ಲರೂ ಅವನ ಅಧೀನರು. ಅಖಂಡನಾದ ಭಗವಂತ ಸಾಕಲ್ಲೇನೆ ಅಗಮ್ಯನಾಗಿದ್ದಾನೆ. ಮಚ್ಛಾದಿ ದಶರೂಪಗಳು, ಕೇಶವಾದಿ 24 ರೂಪಗಳು, ಅಜಾದಿ 51 ರೂಪಗಳು, ವಿಶ್ವಾದಿ ಸಹಸ್ರ ರೂಪಗಳು, ಅಜಿತಾದಿ ಅನಂತ ರೂಪಗಳು ಇತ್ಯಾದಿ ಅನಂತ ರೂಪಗಳಿಂದಿರುವಂತಹ ಪರಮಾತ್ಮ ಹಂಸ, ಹಯಗ್ರೀವ, ಕಪಿಲ, ದತ್ತ, ಧನ್ವಂತರಿ, ಋಷಭ, ಮಹಿದಾಸ, ವೇದವ್ಯಾಸ, ಯಜ್ಞ, ತಾಪಸ, ಶಿಂಶುಮಾರ, ಮೋಹಿನಿ ಇತ್ಯಾದಿ ಅನೇಕ ರೂಪಗಳನ್ನು ತೆಗೆದುಕೊಂಡು ಇದ್ದಾನೆ. ಎಲ್ಲರಲ್ಲ ತೃಣಜೀವಿ ಎಲ್ಲ ಜೀವಿಗಳಲ್ಲೂ ಅವನಿದ್ದಾನೆ. ಎಲ್ಲ ಜೀವಿಗಳಲ್ಲಿ ಅವನೇ ಇದ್ದು ವ್ಯಾಪಾರಗಳನ್ನು ಮಾಡಿಸ್ತಾ ಇದ್ದಾನೆ. ಅವನಿಲ್ಲದೆ ವ್ಯಾಪಾರ ನಡೆಯೋದೇ ಇಲ್ಲ. ಮಹಾಲಕ್ಷ್ಮೀ ದೇವಿ ಪರಮಾತ್ಮನ ಜೊತೆಗೆ ಇರ್ತಾಳೆ ಅಂತ ಹೇಳ್ತಾ ಇದ್ದಾರೆ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತೆ ವೃತ್ತಿ ಪ್ರಕಾಶ ನಿಯಮಾವೃತ ಬಂಧ ಮೋಕ್ಷಾ ಯಶ್ಯಾಪಾಂಗಲವ ಮಾತೃತ ಉಜ್ಜಿತ ಸಾ ಶ್ರೇಯತ್ಕಟಾಕ್ಷ ಬಲವತ್ ಅಜಿತಂ ನಮಾಮಿ ಹೇಳ್ತಾ ಇದ್ದಾರೆ. ಮಹಾಲಕ್ಷ್ಮೀ ದೇವಿ ಯಾವಾಗಲೂ ಪರಮಾತ್ಮನ ಜೊತೆಗೇ ಇರ್ತಾಳೆ. ಎಲ್ಲ ವ್ಯಾಪಾರಗಳನ್ನು ಮಾಡ್ತಾ ಇದ್ದಾನೆ. ಪರಮಾತ್ಮ ತನ್ನ ಭುಕುಟಿ ಕಟಾಕ್ಷದಿಂದಲೇ ಇಡೀ ಎಲ್ಲ ವ್ಯಾಪಾರಗಳನ್ನ ಮಾಡ್ತಾ ಇದ್ದಾನೆ ಅಂಥೇಳಿ ಹೇಳ್ತಾರೆ. ವೃತತಿ ದಳ ನೇತ್ರ, ಸುಳಿಗಳಿಂದ ಯುಕ್ತವಾದ ಸರೋವರಗಳಲ್ಲಿ ಕಮಲಗಳು ಬೆಳೆಯುತ್ತೆ. ಅದಕ್ಕೆ ಆದ್ದರಿಂದ ಅವುಗಳಿಗೆ ವೃತದಿಜ ಅಂತ ಕರೀತಾ ಇದ್ದಾರೆ. ಅಂತಹ ಕಮಲದ ಪುಷ್ಪದ ದಳಗಳು ನೋಡಲು ಬಹಳ ರಮ್ಯವಾಗಿರುತ್ತದೆ. ಹಾಗೆ ಪರಮಾತ್ಮನ ಕಣ್ಣುಗಳು ಅತ್ಯಂತ ಮನೋಹರವಾಗಿವೆ. ಶ್ರೀಕೃಷ್ಣ ಪರಮಾತ್ಮನ ಕಂಡ ದುರ್ಯೋಧನ ಪೂಗಣ್ಣ ಕೃಷ್ಣನೇ ಸಾಕು ಬಿಡು ಅಂತ ಹೇಳ್ತಾನೆ. ಅವನ ಕಣ್ಣಿಗೆ ಕೃಷ್ಣನು ಅರೆಗುರುಡನಾಗಿ ಕಂಡಿದ್ದಾನೆ. ವೃತ್ಯಾದ್ಯ ಅಮರಮಿತ್ರ ವೃತ್ರಾಸುರನ್ನು ಸಂಹಾರ ಮಾಡಿದ ಮೇಲೆ ಇಂದ್ರನು ಸಿಂಹಾಸನ ಮೇಲೆ ಕುಳಿತಾಗ ವಿಶ್ವಾಮಿತ್ರ ಋಷಿಗಳು ಇಂದ್ರನನ್ನು ಕುರಿತು ಕೇಳಿದ ಪ್ರಶ್ನೆಗೆ ಇಂದ್ರ ಹೇಳ್ತಾನೆ ಅಹಂ ಬ್ರಹ್ಮಾಸ್ಮಿ. ಅದನ್ನು ಕೆಲವರು ಅಪಾರ್ಥ ಮಾಡ್ಕೋತಾರೆ. ಅವನು ತಾನೇ ಬ್ರಹ್ಮ ಅಂತ ತಿಳ್ಕೊಂಡಿದ್ದಾನೆ. ಆದರೆ ಇಂದ್ರನ ಇಂಗಿತವೇ ಬೇರೆ ಆಗಿತ್ತು. ಸಿಂಹಾಸನದ ಕುಳಿತು ತ್ರೈಲೋಕಾಧಿಪತ್ಯವನ್ನು ನಿರ್ವಹಿಸಲು ನನ್ನಿಂದ ಸಾಧ್ಯವಿಲ್ಲ. ಸಿಂಹಾಸನದಲ್ಲಿ ಕುಳಿತಿರುವವನು ನಾನಲ್ಲ, ಪರಬ್ರಹ್ಮನೆಂದು ತಿಳಿ ನಾನು ಅವನಿಗೆ ಕೇವಲ ಅಧಿಷ್ಠಾನಭೂತನು ಅಷ್ಟೇ. ಇಲ್ಲಿ ಅನುಭವಿಸುತ್ತಿರುವ ವೈಭೋಗಗಳೆಲ್ಲವೂ ಆತನಿಗೆ ಸಮರ್ಪಿತವಾದವು. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ಎಂದು ಶ್ರೀಹರಿ ಸ್ಮರಣಪೂರ್ವಕವಾಗಿ ಎಲ್ಲಿ ಅಮೃತಪಾಶನ, ರಂಭ, ವೃಷ, ನರ್ತನ, ನಾರದ, ತುಂಬುರ, ಗಾಯನ ಮೊದಲಾದ ಎಲ್ಲ ಸೇವೆಗಳು ಆತನ ಪ್ರೀತ್ಯರ್ಥವಾಗಿಯೇ ಮಾಡಲಾಗ್ತಾ ಇವೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಇಂದ್ರನಿಗೆ ಮೈ ತುಂಬ ಕಣ್ಣು ಅಂತ ಹೇಳ್ತಾ ಇದ್ದಾರೆ.
ಇಲ್ಲಿ ಹೇಳ್ತಾ ಇದ್ದಾರೆ, ದೈತ್ಯರ ತಪಸ್ಸಿನ ಪುಣ್ಯ ನಾಶವಾಗಬೇಕಾದ್ರೆ ಆ ನಾಶಕ್ಕೆ ಮುಖ್ಯ ಕಾರಣ ಸೋತ್ತಮರ ದೂಷಣೆ, ಅವರಿಗೆ ದೂಷಣೆ ಮಾಡೋದು. ಆ ಕಾರ್ಯವನ್ನು ದೈತ್ಯರಿಂದ ಮಾಡಿಸಲಿಕ್ಕಾಗಿಯೇ ಇಂದ್ರ ಗೌತಮ ಮತ್ತು ಅಹಲ್ಯರ ಪ್ರಸಂಗ ನಿರ್ಮಾಣ ಆಗಿದೆ ಅಂತ ಹೇಳ್ತಾರೆ. ಇದರಿಂದ ಹೇಳ್ತಾ ಇದ್ದಾರೆ, ಧರ್ಮೋ ಭವತ್ಯ ಧರ್ಮೋಪಿ ಕೃತ ಭಕ್ತೈಸ್ತಥಾ ವಚ್ಯುತ ಪಾಪಂ ಭವತಿ ಧರ್ಮೋಪಿ ಏನ ಭಕ್ತ್ಯಾ ಕೃತೋ ಹರೆ ಅನ್ನುವಂತೆ ದೇವತೆಗಳ ಘೋಷಣೆಯು ಭೂಷಣೆ ಆಗುತ್ತೆ, ದೈತ್ಯಗಳ ದೂಷಣೆಯು ದೋಷವಾಗುತ್ತೆ, ಅವರ ಪುಣ್ಯ ನಿತ್ಯ ನಾಶವಾಗುತ್ತಲೇ ಇರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಹಾಗೆ ಆಗಲೆಂದೇ ನಟಿಸಿದ ಕಾಯಕದಲ್ಲಿ ಇಂದ್ರ, ಗೌತಮ, ಅಹಲ್ಯರು ನಿರ್ದೋಷಗಳು, ಪ್ರಾತಸ್ಮರಣೀಯರು ಅಂತ ಹೇಳ್ತಾ ಇದ್ದಾರೆ. ಇಂದ್ರನ ಮೈಗಣ್ಣುಗಳಿಗೆ ಇಂದ್ರಾಕ್ಷಿ ಅಂತ ಕರೀತಾರೆ. ಇದಕ್ಕೆ ಅಭಿಮಾನಿ ದೇವತೆ ಇಂದ್ರನ ಸ್ವರೂಪೋದ್ಧಾರಕ ದೇವತೆಯಾಗಿರುವಂತಹ ಉಮಾದೇವಿ ಆಗಿದ್ದಾಳೆ. ಆಕೆ ಮೇಲೆ ಭಕ್ತಿ ಇಟ್ಟದ್ದರಿಂದ ಆಕೆಯ ಅನುಗ್ರಹದಿಂದ ದುಷ್ಟ ರಕ್ಕಸರ ಪೀಡೆ, ಪಿಶಾಚರ ಬಾಧೆಗಳನ್ನು ನಿವಾರಿಸಲು ಇಂದ್ರಾಕ್ಷಿ ಸ್ತೋತ್ರವನ್ನು ಮಾಡಿದ್ದಾನೆ. ಮೈಗಣ್ಣ ಅಂತಂದರ ಅರ್ಥ ಎಚ್ಚರಿಕೆಯಿಂದಿರುವವರು ಅಂತ, ಯಾವಾಗಲೂ ಎಚ್ಚರಿಕೆಯಿಂದಿರುವವರು ಅಂತ. ಈ ರೀತಿಯಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಪರಮಾತ್ಮ ವೃತ್ರನ ಹಾವಳಿಯನ್ನು ತಾಳಬೇಕಾದ್ರೆ ದೇವತೆಗಳು ಪರಮಾತ್ಮನಿಗೆ ಮೊರೆ ಹೋಗ್ತಾರೆ. ಆಗ ಪರಮಾತ್ಮ ಪ್ರತ್ಯಕ್ಷನಾಗಿ ದೇವತೆಗಳಿಗೆ, ನೀವು ದಧೀತಿ ಮುನಿಗಳಿಗೆ ಹೋಗಿ ಲೋಕೋಪಕಾರಕ್ಕಾಗಿ ಆ ವೃತ್ರನ ಸಂಹರಿಸಬೇಕು ಅಂತ ಹೇಳ್ತಾರೆ. ಅದಕ್ಕೆ ತಮ್ಮ ಮೆಲಬನ್ನು ದಾನವಾಗಿ ನೀಡಬೇಕೆಂದು ಕೇಳಿಕೊಳ್ಳಿರಿ ಅಂತ ಹೇಳ್ತಾರೆ. ಆಗ ಆ ಮುನಿಗಳು ಆ ತ್ಯಾಗವನ್ನು ಮಾಡ್ತಾರೆ. ಅವರ ಅದೇ ಅಸ್ಥಿಯೇ ವಜ್ರಾಯುಧ ಅಂತ ಅನಿಸ್ಕೊಂಡು ವೃತ್ರಾಸುರನ್ನು ಸಂಹಾರ ಮಾಡುತ್ತೆ. ಈ ರೀತಿಯಾಗಿ ನೋಡ್ರಿ ಆ ಪರಮಾತ್ಮ ಯಾವ ರೀತಿಯಾಗಿ ಇದು ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಪರಮಾತ್ಮ ಕೇವಲ ವೃತ್ಯಾಧಮರ ಮಿತ್ರ ಮಾತ್ರನಲ್ಲ, ಆತನು ನೆನೆವ ಸರ್ವರಿಗೂ ಪರಮಾತ್ಮ ಮಿತ್ರನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಶ್ರುತಿ ಕಮಲಜ ಸೂತ್ರ ಸ್ತುತ್ಯ, ಪರಮಾತ್ಮನು ಸಕಲ ವೇದ ಪುರಾಣ ಪಂಚರಾತ್ರಾಗಮ ವಿಷ್ಣು ರಹಸ್ಯಾದಿಗಳಿಂದ ಸರ್ವೋತ್ತಮತ್ವೇನ ಪ್ರತಿಪಾದಿತನಾಗಿದ್ದಾನೆ. ಪ್ರಮಾಣಗಳಲ್ಲಿ ಅಪೌರುಷೇಯವಾದ ವೇದ ಪ್ರಮಾಣಕ್ಕೆ ಮಿಗಿಲಾದ ಪ್ರಮಾಣಗಳಿಲ್ಲ. ಅವೆಲ್ಲವೂ ಪರಮಾತ್ಮನನ್ನೇ ಕೊಂಡಾಡುತ್ತವೆ. ಪರಮಾತ್ಮನೇ ಸರ್ವೋತ್ತಮ, ಸರ್ವೋತ್ಕೃಷ್ಟ, ಸರ್ವಸ್ವಾಮಿ ಅಂತ ಹೇಳ್ತಾ ಇದ್ದೆ. ವ್ಯಾಸನಾಮಾತ್ಮಕೋ ವಿಷ್ಣು ಪುರಾಣಾನಾಂ ಪ್ರವರ್ತಕಃ ಅಷ್ಟಾವಿಂಶೇ ಯುಗೆ ಕೃಷ್ಣಃ ಸತ್ಯವತ್ಯಾಂ ಅಜಾಯುತಃ ದೃಶ್ಯತೆ ಬ್ರಹ್ಮಸೂತ್ರಾಣಾಂ ಧಾನ್ಯತ್ರ ಸರ್ವಶಃ ಅತೋ ನೈತಾದೃಶಂ ಕಿಂಚಿತ್ ಪ್ರಮಾಣತಮಮಿಷ್ಯತೆ. ಭಗವನ್ ಮಹಿಮೆಗಳನ್ನು ತಿಳಿಸಿಕೊಡುವಲ್ಲಿ ಬ್ರಹ್ಮಸೂತ್ರಗಳನ್ನು ಮೀರಿದ ಪ್ರಮಾಣಗಳಿಲ್ಲ. ಆ ಬ್ರಹ್ಮಸೂತ್ರಗಳನ್ನು ಹೃದಯ ತಿಳಿಸುವುದಕ್ಕಾಗಿಯೇ ವೇದವ್ಯಾಸ ರೂಪದಿಂದ ಪರಮಾತ್ಮನು ಅಷ್ಟಾದಶ ಪುರಾಣಗಳನ್ನು ರಚಿಸಿಕೊಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ವ್ಯಾಸನಾಮಾತ್ಮಕೋ ವಿಷ್ಣು ಪುರಾಣಾನಾಂ ಪ್ರವರ್ತಕಃ ವೇದಾಂತ ನಿಶ್ಚಿತಂ ಬ್ರಹ್ಮಸೂತ್ರಂ ಹರಿಗುಣಾತ್ಮಕಃ. ಅದರಿಂದ ಎಲ್ಲವೂ ಪರಮಾತ್ಮನ ಮಹಿಮೆಯನ್ನು ಹೇಳಿ, ವೇದಗಳು ಪುರಾಣಗಳು ಎಲ್ಲವೂ ಪರಮಾತ್ಮನ ಮಹಿಮೆಗಳನ್ನೇ ಹೇಳುತ್ತೆ. ಆ ಪರಮಾತ್ಮನ ಮಹಿಮೆಯನ್ನು ಸರಿಯಾಗಿ ತಿಳ್ಕೋಬೇಕಾದ್ರೆ ಅದನ್ನೆಲ್ಲ ಸರಿಯಾಗಿ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ.
ಈ ರೀತಿಯಾಗಿ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ ಅಂಥೇಳಿ ಹೇಳ್ತಾ ಇದೆ. ಪಾವನ ಪವಿತ್ರ, ಪರಮಾತ್ಮ ಸ್ವಯಂ ಪವಿತ್ರನಾಗಿದ್ದಾನೆ. ಆದ್ದರಿಂದಲೇ ಆತನನ್ನು ಸ್ಮರಿಸುವವರನ್ನು ಪಾಪದಿಂದ ಮುಕ್ತರನ್ನಾಗಿ ಮಾಡಿ ಪಾವನರನ್ನಾಗಿ ಮಾಡ್ತಾನೆ. ಅಪರೋಕ್ಷ ಜ್ಞಾನಿಗಳಂತೂ ಪಾಪ ಲೇಪ ಇಲ್ಲೇ ಇಲ್ಲ. ಕಾಮಧೇನು ಕಲ್ಪತರುಗಳು ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋದವರಿಗೆ ಅಲ್ಪಕಾಲ ಸುಖವನ್ನು ನೀಡುತ್ತದೆ, ಅದು ಪರಮಾತ್ಮನ ಇಚ್ಛೆಯಿಂದ. ಆದರೆ ನರಕವಾಸಿಗಳ ಪಾಪಿಗಳಿಗೆ ಇವುಗಳಿಂದ ಏನೂ ಪ್ರಯೋಜನವಿಲ್ಲ. ಪರಮಾತ್ಮ ನಾಮ ಎಲ್ಲಿದ್ದರೂ ಪರಿಯುತ್ತದೆ, ರಕ್ಷಣೆ ಮಾಡುತ್ತದೆ ಅಂತ ಹೇಳಿ. ಕಾಮಧೇನು ಸುಕಲ್ಪತರು ಚಿಂತಾಮಣಿಗಳ ಮರೇಂದ್ರ ಲೋಕದಿ ಕಾಮಿತಾರ್ಥಗಳಿವುವಲ್ಲದೆ ಸೇವೆ ಮಾಡ್ಪರಿಗೆ. ಶ್ರೀಮುಕುಂದನ ಪರಮ ಮಂಗಳ ನಾಮ ನರಕಸ್ಥರನು ಸಲಹಿತು ಪಾಮರರ ಪಂಡಿತರೆನಿಸಿ ಪುರುಷಾರ್ಥ ಕೊಡುತ್ತಿಹೆದು ಅಂತ ಹೇಳ್ತಾರೆ. ಆ ಪರಮಾತ್ಮನ ನಾಮವನ್ನು ಸದಾ ಸ್ಮರಣೆ ಮಾಡ್ತಾಯಿರ್ರಿ. ಅದು ಆ ಜನರನ್ನು ಪವಿತ್ರರನ್ನಾಗಿ ಮಾಡುತ್ತೆ, ಪುಣ್ಯವಂತರನ್ನಾಗಿ ಮಾಡುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದು ಪರಮಾತ್ಮನ ನಾಮದ ಮಹಿಮೆ ಎಷ್ಟಿದೆ ನೋಡ್ರಿ. ಬಿಟ್ಟಿಗಳ ನೆವದಿಂದಲಾಗಲಿ ಹೊಟ್ಟೆಗೋಸುಗವಾದೊಡಾಗಲಿ ಕೆಟ್ಟ ರೋಗ ಪ್ರಯುಕ್ತವಾಗಲಿ ಅಣಕದಿಂದೊಮ್ಮೆ ನೆಟ್ಟೆಸರಿನೆಂಬಾಯ್ದರೆದು ಹರಿವಿಟ್ಟಲಾಸಲ ಹೆಂದೆನಲು ಕೈಗೊಟ್ಟು ಕಾಯುವ ಕೃಪಾಳು ಸಂತತ ತನ್ನ ಭಕುತರನು. ಏನೋ ಬೆಟ್ಟಿಗಳ ನೆವದಿಂದಾದರೂ ನೆನೆಸ್ರಿ, ಅವನು ಹೊಟ್ಟೆಗೋಸ್ಕರ ಆದರೂ ನೆನೆಸ್ರಿ, ಕೆಟ್ಟ ರೋಗ ಬಂದಾಗಾದರೂ ನೆನೆಸ್ರಿ, ಅಣಕದಿಂದ ನಿಮ್ಮ ದೇವರು ಏನು ಮಾಡ್ತಾನೆ ಹಂಗಾದರೂ ನೆನೆಸ್ರಿ. ನಿಟ್ಟುಸಿರಿನಿಂದ ಬಾಯ್ದರು ಪರಮಾತ್ಮ ವಿಠಲ ಹರಿ ರಕ್ಷಣೆ ಮಾಡಪ್ಪ ಅಂತ ಹೇಳಿದರೆ ಸಾಕು. ಕೃಪಾ ಸಮುದ್ರನಾಗಿರುವಂತಹ ಪರಮಾತ್ಮ ಕೈಗೊಟ್ಟು ಕಾವ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಕೂಸು ಅಮ್ಮ ಅಂತತ್ತರೆ ತಾಯಿ ಓಡಿ ಬಂದು ಆ ಕೂಸನ್ನು ಎತ್ಕೊಂಡು ರಕ್ಷಣೆ ಮಾಡ್ತಾಳೆ, ಹಾಗೆ ಕೃಪಾ ಸಮುದ್ರನಾಗಿರುವಂತಹ ಪರಮಾತ್ಮ ತನ್ನ ಭಕ್ತರನ್ನು ಸಂತತ ಕಾಯುವನು, ಯಾವಾಗಲೂ ಕಾಯ್ತಾನೆ ತನ್ನ ಭಕ್ತರನ್ನು. ಅಪ್ರತಿಹತ ಸುಚರಿತ್ರ, ಪರಮಾತ್ಮನ ಮಹಿಮೆಗಳನ್ನು ವೇದಗಳು ನಿರಂತರವಾಗಿ ಸ್ತುತಿ ಮಾಡ್ತಾಯಿವೆ. ಯಾಕೆ ಮಾಡ್ತಾಯಿವೆ ಅಂದರೆ ಅವೆಲ್ಲವೂ ಜೀವರ ಉದ್ಧಾರಾರ್ಥವಾಗಿ ಆ ಲೀಲೆಗಳನ್ನು ಹೇಳ್ತಾಯಿವೆ. ಆ ಚರಿತ್ರೆಗಳಷ್ಟೇ ಅಲ್ಲ, ಆತನ ಚರಿತ್ರೆಯನ್ನು ಕೇಳುವವರಲ್ಲಿ ಆತನ ಬಗ್ಗೆ, ಆತನು ಜೀವರಾಶಿಗಳಿಗೆ ಮಾಡುವ ಉಪಕಾರಗಳ ಬಗ್ಗೆ ಭಕ್ತಿಯನ್ನು ಮೂಡಿಸಿ ಕೃತಜ್ಞಾತ್ಮರಾಗಿ ಮಾಡಿ ಆತನಿಗೆ ಶರಣು ಹೋಗುವಂತೆ ಮಾಡುತ್ತೆ. ಶರಣಾಗತನಾಗಿರುವಂತಹ ಪರಮಾತ್ಮ ಜೀವರನ್ನು ಸಂಸಾರ ಬಂಧನದಿಂದ ಬಿಡಿಸಿ ಮುಕ್ತರನ್ನಾಗಿ ಮಾಡ್ತಾನೆ. ಅದನ್ನೇ ಇಲ್ಲಿ ಹೇಳ್ತಾರೆ. ಶ್ರೀಮದ್ ಭಾಗವತ ಕಥಾ ಶ್ರವಣದಿಂದ ಪರೀಕ್ಷಿತ ರಾಜನು ದೇಹಾಭಿಮಾನ ಪರಿತ್ಯಾಗ ಪೂರ್ವಕವಾಗಿ ಉತ್ತಮ ಲೋಕವನ್ನು ಹೊಂದಿದನು. ಶ್ರವಣಕ್ಕೆ ಏನು ಫಲ ಅಂತೇಳಿ ಹರಿಕಥಾಂಸಾರ ಹೇಳಿದ್ದಾರೆ. ಶ್ರವಣ ಮನಕಾನಂದವೇವುದು ಭವಜನಿತ ದುಃಖಗಳ ಕಳೆವುದು ವಿವಿಧ ಭೋಗಗಳಿಹ ಪರಂಗಳಲೆತ್ತು ಸಲಹುವುದು ಭುವನ ಪಾವನ ನೆನಪ ಲಕ್ಷ್ಮೀಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು ಭೂಸುರರು ದಿನದಿರದೆ. ಪರಮಾತ್ಮನಿಗೆ ಸಂಬಂಧವಾಗಿರುವಂತಹ ಚರಿತ್ರೆಯನ್ನು, ಅವೇ ಸುರ್ಚರಿತ್ರೆಗಳು, ಉಳಿದುವೆಲ್ಲ ಕುವಾರ್ತೆಗಳು. ಆ ಪರಮಾತ್ಮನ ಮಹಿಮೆಯನ್ನು ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಒಂದು ಕಡೆ ವಿಜಯದಾಸರು ಲೋಕವಾರ್ತೆಯ ನಿನ್ನ ಕಿವಿಗೆ ಕೇಳಿಸಬೇಡ, ಶ್ರೀಕಾಂತನನೇಕ ಕೀರ್ತಿಯ ಕೇಳದೇ ಇರಬೇಡ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನ ಅಪ್ರತಿಹತವಾದ ಚರಿತ್ರೆಯನ್ನು ಕೇಳು, ಪರಮಾತ್ಮನ ಮಹಿಮೆಯನ್ನು ಕೇಳು ಅಂಥೇಳಿ ಹೇಳ್ತಾ ಇದ್ದಾರೆ. ಅದನ್ನೇ ಶೃಣ್ಮನ್ ಗುಣನ್ ಸಂಸ್ಮರಯಂತ ಚಿಂತಯಾನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋ ರಾವಿಷ್ಟಚಿತ್ತೋ ನ ಭವಾಯ ಕಲ್ಪತೆ. ಯಾರು ಪರಮ ಮಂಗಳಕರವಾಗಿರುವಂತಹ ಪರಮಾತ್ಮನ ಚರಿತ್ರೆಯನ್ನು ಶ್ರವಣ ಮಾಡಿ ಮನದಲ್ಲಿ ಗ್ರಹಿಸಿಕೊಂಡು
ಚಿತ್ತದಲ್ಲಿ ಆನಂದವನ್ನು ಪಡುವರು. ಅವರಿಗೆ ಪುನರ್ಜನ್ಮವಿಲ್ಲ, ಜನನ ಮರಣ ಸಂಕಟಗಳಿರುವುದಿಲ್ಲ, ಅವರು ಜೀವನ ಮುಕ್ತರೆನಿಸುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಯಾರ ಮನಸ್ಸು ಪರಮಾತ್ಮನಲ್ಲಿಯೇ ಇರುತ್ತದೆಯೋ ಅಂಥವರಿಗೆ ಯಮಭಟರಿಂದಲಾಗಲಿ ಯಮನಿಂದಾಗಲಿ ಬಾಧೆ ಎಂಬುದು ಸ್ವಪ್ನದಲ್ಲಿಯೂ ಸಹ ಇಲ್ಲ. ಹೀಗೆ ಮಂಗಳಕರವಾಗಿಯೂ ವಿಸ್ತಾರವಾಗಿರುವ ಆ ಪರಮಾತ್ಮನ ಚರಿತ್ರೆಯು ಅತ್ಯಂತ ಮನನೀಯವಾಗಿದೆ ಅಂತ ಹೇಳಿ ಇಲ್ಲಿ ದಾಸ್ ಹೇಳ್ತಾ ಇದ್ದಾರೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮೆನರು ಹೆಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.